ಲೇಡೀಸ್ ಅಂಡ್ ಜೆಂಟಲ್ಮನ್, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳ ಕುರಿತ ಎಕ್ಸ್ಪ್ಲೈನರ್ಗೆ ಸ್ವಾಗತ. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರ, 2026 ನಡೀತಾ ಇದೆ. 2028ಕ್ಕೆ ರಾಜ್ಯ ಸರ್ಕಾರದ ವಿಧಾನಸಭಾ ಚುನಾವಣೆಗಳಿದ್ದಾವೆ. ಈಗಾಗಲೇ ರಣಕಹಳೆ ಎಲ್ಲ ಮೂರು ಪಕ್ಷಗಳು ಕೂಡ ಮೊಳಗಿಸಿಬಿಟ್ಟಿವೆ. ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಅನ್ನುವಂಥದ್ದು. ಅಂದ್ರೆ ಅದರಲ್ಲೂ ಪ್ರತಿಪಕ್ಷವಾಗಿರ್ತಕ್ಕಂಥ ಜೆಡಿಎಸ್ ಮತ್ತು ಬಿಜೆಪಿ ತಮ್ಮದೇ ಆಗಿರ್ತಕ್ಕಂಥ ರಾಜಕೀಯ ಲೆಕ್ಕಾಚಾರದಲ್ಲಿ ನಡೀತಾ ಇದ್ದಾರೆ, ಸಮಾವೇಶಗಳನ್ನು ಮಾಡ್ತಾ ಇದ್ದಾರೆ, ದೂರದೃಷ್ಟಿಯನ್ನ ದೂರಾಲೋಚನೆಗಳನ್ನ ಇಟ್ಕೊಂಡು ತಮ್ಮದೇ ಆಗಿರ್ತಕ್ಕಂಥ ರಾಜಕೀಯ ತಂತ್ರಗಾರಿಕೆಯನ್ನ ಹೆಣಿತಾ ಇದ್ದಾರೆ. ಈ ಒಂದು ತಂತ್ರಗಾರಿಕೆಯ ಪ್ರಕಾರ ಈಗ ಬಹುಮುಖ್ಯವಾಗಿ ಚರ್ಚೆಗೆ ಬರ್ತಾ ಇರತಕ್ಕಂಥದ್ದು ಜೆಡಿಎಸ್ ಪಕ್ಷ. ಯಾವಾಗ ಎಚ್ ಡಿ ಕುಮಾರಸ್ವಾಮಿ ರಾಷ್ಟ್ರ ರಾಜಕಾರಣದಿಂದ ರಾಜ್ಯ ರಾಜಕಾರಣಕ್ಕೆ ವಾಪಸ್ ಬಂದ್ರು, ಯಾವಾಗ ಹಾಸನದಲ್ಲಿ ದೊಡ್ಡ ಮಟ್ಟದ ಸಮಾವೇಶವನ್ನು ಮಾಡಿದ್ರು, ಕಾಂಗ್ರೆಸ್ ವಿರುದ್ಧ ದೊಡ್ಡ ಕಹಳೆಯನ್ನ ಮೊಳಗಿಸಿದ್ರು, ಈಗ ಅದರ ಮುಂದುವರಿದ ಭಾಗ ಎಂಬಂತೆ ಮತ್ತೆ ಜೆಡಿಎಸ್ ಪಕ್ಷ ಸಾಕಷ್ಟು ಸಕ್ರಿಯವಾಗಿದೆ ಮತ್ತು ಕರ್ನಾಟಕದಾದ್ಯಂತ ಪ್ರಮುಖವಾಗಿ ತನ್ನ ಸಮಾವೇಶಗಳನ್ನ ನಡೆಸಲಿಕ್ಕೆ ಯೋಜನೆ ರೂಪಿಸಲಾಗಿದೆ. ಇದರ ಅಂದ್ರೆ ಹಾಸನ ಸಮಾವೇಶದಲ್ಲಿ ಏನು ಮೊನ್ನೆ ಜನವರಿ 24ನೇ ತಾರೀಕು ದೊಡ್ಡ ಮಟ್ಟದ ಸಮಾವೇಶವನ್ನು ನಡೆಸಿ ದೇವೇಗೌಡರು ಕೂಡ ದೊಡ್ಡ ವಾಗ್ದಾಳಿಯನ್ನ ನಡೆಸಿ ಒಂದು ಜೆಡಿಎಸ್ ಪಕ್ಷದ ಬಲವರ್ಧನೆಗೆ, ಪಕ್ಷದ ಅಸ್ತಿತ್ವಕ್ಕೆ, ಸಂಘಟನೆಗೆ ಒಂದು ದೊಡ್ಡ ಕಹಳೆಯನ್ನು ಮೊಳಗಿಸ್ಬಿಟ್ರು. ಅದರ ನಂತರ ಕೆಲವೇ ದಿನಗಳಲ್ಲಿ, 2 ದಿನಗಳಲ್ಲಿ ಮಂಡ್ಯ ಜಿಲ್ಲೆಯ KR ಪೇಟೆಯಲ್ಲೂ ಕೂಡ ಈಗ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಒಂದು ಸಮಾವೇಶ ನಡೆದು ಬಿಡ್ತು. ಅಲ್ಲೂ ಕೂಡ ಅಲ್ಲಿ ಸಾಕಷ್ಟು ಆರೋಪ ಪ್ರತ್ಯಾರೋಪಗಳು ಕಾಂಗ್ರೆಸ್ ಪಕ್ಷದ ವಿರುದ್ಧ ದೊಡ್ಡ ಮಟ್ಟದ ಒಂದು ಆರೋಪಗಳನ್ನು ಹೊರಸಲಾಯಿತು. ಇದರ ಈ ಎಲ್ಲ ಹಿನ್ನೆಲೆಯಲ್ಲಿ ಒಂದು ದೊಡ್ಡ ಕ್ಯಾಲ್ಕುಲೇಷನ್ ನಡೀತಾ ಇದೆ ಜೆಡಿಎಸ್ ಪಕ್ಷದಿಂದ. ಅದೇನು ಅಂತಂದ್ರೆ, ಈಗಿರ್ತಕ್ಕಂಥ ಜೆಡಿಎಸ್ ಪಕ್ಷದ ಪ್ರಮುಖ ಟಾರ್ಗೆಟ್ ಏನು ಅಂದರೆ, ಕಾಂಗ್ರೆಸ್ ಪಕ್ಷದ DCM ಆಗಿರ್ತಕ್ಕಂಥ ಒಕ್ಕಲಿಗರ ಒಂದು ದೊಡ್ಡ ನಾಯಕರಾಗಿ ಪರಿಣಮಿಸಿರ್ತಕ್ಕಂಥ DK ಶಿವಕುಮಾರ್ ಅವರನ್ನ ಕಟ್ಟಿ ಹಾಕುವಂಥದ್ದು, ಅವರ ಒಂದು ಏನು ರೆಕ್ಕೆಗಳನ್ನು ಕತ್ತರಿಸುವಂಥ, ರಾಜಕೀಯದ ರೆಕ್ಕೆಗಳನ್ನು ಕತ್ತರಿಸುವಂಥದ್ದು ಈಗ ಜೆಡಿಎಸ್ ಪಕ್ಷ ತನ್ನ ಪ್ರಮುಖ ಅಜೆಂಡಾವನ್ನಾಗಿ ಮಾಡಿಕೊಂಡಿದೆ ಅನ್ನುವಂಥದ್ದು ಅಲ್ವಾ. ಅದರ ಒಂದು ಹಿನ್ನೆಲೆಯಲ್ಲಿ ಜೆಡಿಎಸ್ ಪಕ್ಷ ಈಗ ಹೆಚ್ಚು ಕಾನ್ಸಂಟ್ರೇಷನ್ ಅನ್ನ ಎಲ್ಲಿ ಮಾಡ್ತಾ ಇದೆ, ನಮ್ಮ ಕರ್ನಾಟಕದ ಹಳೆ ಮೈಸೂರು ಭಾಗದಲ್ಲಿ ಮಾಡ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಮಂಡ್ಯ, ಹಾಸನ, ಮೈಸೂರು, ತುಮಕೂರು ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲೂ ಕೂಡ ಮಾಡ್ತಾ ಇದೆ. ಅಲ್ಲಿ ಯಾವ ಕಾಂಗ್ರೆಸ್ ಶಾಸಕರಿದ್ದಾರೆ, ಆ ಶಾಸಕರ ಕ್ಷೇತ್ರಗಳ ಮೇಲೆ ತಮ್ಮ ಅಭ್ಯರ್ಥಿಗಳನ್ನ ಒಂದು ನೇಮಿಸುವಂಥ ಮತ್ತು ಅಲ್ಲಿ ರಾಜಕಾರಣವನ್ನು ಮಾಡುವಂಥ ಪ್ರಕ್ರಿಯೆಗಳು, ಜೊತೆಗೆ ಈಗಾಗಲೇ ಬಿಜೆಪಿಯಿಂದ ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚು ಜೆಡಿಎಸ್ ಸ್ಥಾನಗಳನ್ನು ಕೇಳುವಂಥ ಪ್ರಕ್ರಿಯೆಗೂ ಕೂಡ ಜೆಡಿಎಸ್ ಮುಂದಾಗಿರ್ತಕ್ಕಂಥದ್ದು, ಮೈತ್ರಿಯ ಲಾಭ ಪಡೆದು ಇದು ನಡೀತಾ ಇದೆ. ಇದ್ರ ಜೊತೆಗೆ ಯಾಕೆ DK ಶಿವಕುಮಾರ್ ಅವರಿಗೆ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅನ್ನುವಂಥದ್ದು ಬಹಳ ಪ್ರಮುಖವಾಗ್ತಾ ಇದೆ. ನೋಡಿ, ಜೆಡಿಎಸ್ ಹೇಳಿ ಕೇಳಿ ಈಗಾಗಲೇ ಒಂದು ರೀತಿ ಅವ್ರು ಒಪ್ಪಲಿ ಬಿಡ್ಲಿ, ಕುಟುಂಬ ರಾಜಕಾರಣದ ಪಕ್ಷ ಅನ್ನುವಂಥ ಒಂದು ಆರೋಪ ಇದೆ, ಆಮೇಲೆ ಒಕ್ಕಲಿಗರ ಪಕ್ಷ ಅನ್ನುವಂಥ ಒಂದು ಆರೋಪ ಇದೆ, 3ನೇ ಆರೋಪ ಇರತಕ್ಕಂಥದ್ದು ಕೇವಲ ದಕ್ಷಿಣ ಕರ್ನಾಟಕಕ್ಕೆ ಸೀಮಿತವಾಗಿರ್ತಕ್ಕಂಥ ಪಕ್ಷ ಅನ್ನುವಂಥ ಆರೋಪ ಇದೆ ಅಲ್ವಾ. ಹಾಗಾಗಿ ಅವರು ತಮ್ಮ ದಕ್ಷಿಣ ಕರ್ನಾಟಕದ ರಾಜ್ಯಗಳಲ್ಲಿ ಹೆಚ್ಚು ಹಿಡಿತವನ್ನ ಸಾಧಿಸಿದರೆ ಮುಂದಿನ ಅವರ ದೂರಾಲೋಚನೆ ಇದೆಯಲ್ಲ, ಕುಮಾರಣ್ಣನ ಮತ್ತೆ CM ಮಾಡಬೇಕು ಅನ್ನುವಂಥದ್ದು, ಅದು ಸಾಕಾರ ಆಗುತ್ತೆ. ಹಾಗಾದ್ರೆ ಕುಮಾರಣ್ಣನ CM ಮಾಡ್ಲಿಕ್ಕೆ ಇರ್ತಕ್ಕಂಥ ದೊಡ್ಡ ಅಡ್ಡಿ ಯಾರು ಅಂತಂದ್ರೆ ಅದು DK ಶಿವಕುಮಾರ್ ಅನ್ನುವಂಥದ್ದು. ಯಾಕಂದ್ರೆ ಯಾವ 3 ಅಂಶಗಳು ಜೆಡಿಎಸ್ ಪಕ್ಷಕ್ಕೆ ಒಂದು ಲಾಭವಾಗಿ ಪರಿಣಮಿಸಿದವೋ ಅವೇ 3 ಅಂಶಗಳನ್ನ DK ಶಿವಕುಮಾರ್ ತನ್ನವನ್ನಾಗಿ ಮಾಡ್ಕೊಳ್ತಾ ಇದ್ದಾರೆ. ಅದೇ ಹಳೆ ಮೈಸೂರು ಭಾಗದಲ್ಲಿ DK ಶಿವಕುಮಾರ್ ತಮ್ಮ ಪ್ರಾಬಲ್ಯವನ್ನ ಸಾಧಿಸ್ತಾ ಇದ್ದಾರೆ. ಅದೇ ಹಳೆ ಮೈಸೂರು ಭಾಗದಲ್ಲಿ ತಮ್ಮ ಹೆಚ್ಚು ಕಾಂಗ್ರೆಸ್ ಶಾಸಕರನ್ನ ಗೆಲ್ಲಿಸಿಕೊಂಡು ಬರುವಂತ ಶಕ್ತಿಯನ್ನ ಇಟ್ಕೊಂಡಿದ್ದಾರೆ. ಜೊತೆಗೆ ಬೆಂಗಳೂರು ನಗರದಲ್ಲೂ ಕೂಡ DK ಶಿವಕುಮಾರ್ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿ ಅವರದೇ ಆಗಿರ್ತಕ್ಕಂಥ ಒಂದು ಹಿಡಿತವನ್ನ ಇಟ್ಕೊಂಡಿದ್ದಾರೆ. ಅಲ್ಲದೆ ಬೆಂಗಳೂರು ನಗರದಲ್ಲಿ 28 ವಿಧಾನಸಭಾ ಕ್ಷೇತ್ರಗಳಿದ್ರು, ಶಾಸಕರಿದ್ರು ಕೂಡ ಒಬ್ಬೇ ಒಬ್ಬ ಜೆಡಿಎಸ್ ಶಾಸಕನೇ ಇಲ್ಲ. ಅದು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಜೆಡಿಎಸ್ಗೆ ಚಾಲೆಂಜ್ ಆಗಿ ಪರಿಣಮಿಸಿರತಕ್ಕಂಥದ್ದು. ಇದಲ್ಲದೆ ಇದ್ರ ಜೊತೆಗೆ ಈಗಾಗಲೇ ಎಲ್ಲಿ DK ಬೆಂಬಲಿಗರ ಕ್ಷೇತ್ರಗಳಿದ್ದಾವೆ ಅಲ್ಲೂ ಕೂಡ ಜೆಡಿಎಸ್ ತನ್ನ ಟಾರ್ಗೆಟ್ ಅನ್ನ ಮಾಡ್ತಾ ಇದೆ. ಅದು ನಾಗಮಂಗಲದ ಚಲವರಾಯಸ್ವಾಮಿ ಆಗಿರ್ಬೋದು, ಮಾಗಡಿಯ HC ಬಾಲಕೃಷ್ಣ ಆಗಿರಬಹುದು, ಕುಣಿಗಲ್ನ ರಂಗನಾಥ್ ಆಗಿರಬಹುದು, ಹೀಗೆ ಅವರು ಎಲ್ಲೆಲ್ಲಿ DK ಬೆಂಬಲಿಗರ ಇದಾವೆ ಕ್ಷೇತ್ರಗಳು ಅಲ್ಲಿ ಟಾರ್ಗೆಟ್ ಅನ್ನ ಮಾಡ್ತಾ ಇದೆ. ಬಹಳ ಪ್ರಮುಖವಾಗಿ ಮಂಡ್ಯವನ್ನ ಅವರು ಟಾರ್ಗೆಟ್ ಅನ್ನ ಮಾಡಿರ್ತಕ್ಕಂಥದ್ದು ಜೆಡಿಎಸ್. ಯಾಕಂದ್ರೆ ಅಲ್ಲಿರ್ತಕ್ಕಂಥ 6 ವಿಧಾನಸಭಾ ಕ್ಷೇತ್ರಗಳಲ್ಲಿ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನವರೇ ಇದ್ದಾರೆ ಕಣ್ರಿ. ನೋಡಿ, ಚಲುವರಾಯಸ್ವಾಮಿ ನಾಗಮಂಗಲದಿಂದ, ಮಂಡ್ಯದಿಂದ ರವಿ ಗಣಿಗ, ಮಳವಳ್ಳಿಯಿಂದ ನರೇಂದ್ರ ಸ್ವಾಮಿ, ಪಾಂಡವಪುರದಿಂದ ದರ್ಶನ್ ಪುಟ್ಟಣ್ಣಯ್ಯ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿದ್ದಾರೆ, ಮದ್ದೂರಿನಿಂದ ಕದಲೂರು ಉದಯ್ ಅನ್ನುವಂಥದ್ದು ಅಲ್ವಾ.
KR ಪೇಟೆಯಿಂದ ಮಾತ್ರ HD ಮಂಜು ಇರತಕ್ಕಂಥದ್ದು JDS ಒಬ್ಬ ಶಾಸಕರು. ಇದು ಬಿಟ್ರೆ ಮೈಸೂರಲ್ಲೂ ಕೂಡ ದೊಡ್ಡ ಮಟ್ಟದ ನೋಡಿ GT ದೇವೇಗೌಡರು ಈಗಾಗಲೇ JDS ನಿಂದ ಹೊರಗಡೆ ಬಂದಿದ್ದಾರೆ, ಕಾಂಗ್ರೆಸ್ ಸಖ್ಯವನ್ನ ಸಾಧಿಸ್ತಾ ಇರತಕ್ಕಂಥದ್ದು. ಎಲ್ಲದಕ್ಕಿಂತ ಮುಖ್ಯವಾಗಿ ಸಿದ್ದರಾಮಯ್ಯನವರೇ ಒಂದು ಮೈಸೂರಿನಿಂದ ಪ್ರತಿನಿಧಿಸುವಂಥದ್ದು. ಹಾಗಾಗಿ ಮಂಡ್ಯ ಮತ್ತು ಮೈಸೂರು, ಹಾಸನದಲ್ಲೂ ಕೂಡ ಅದೇ ಪರಿಸ್ಥಿತಿಯಾಗಿದೆ, ಅಧಿವೇಶನವನ್ನು ಮಾಡಿ. ಹಾಗಾಗಿ ತುಮಕೂರಿನಲ್ಲೂ ಕೂಡ KN ರಾಜಣ್ಣ, ಪರಮೇಶ್ವರ್, ಈ ತರದ ಬಹಳಷ್ಟು ಸಚಿವರು ಕಾಂಗ್ರೆಸ್ನ ಶಾಸಕರು ಇರತಕ್ಕಂಥದ್ದು. ಬೆಂಗಳೂರಿನಲ್ಲಂತೂ ಒಬ್ಬ JDS ಶಾಸಕರಿಲ್ಲ. ಇವೆಲ್ಲವೂ ಸೇರಿ ಕಾಂಗ್ರೆಸ್ ಪಕ್ಷವನ್ನ ಒಂದು ಸೋಲಿಸಲಿಕ್ಕೆ JDS ಹೆಚ್ಚಿನ ಆದ್ಯತೆಯನ್ನ ಕೊಡ್ತಾ ಇದೆ ಅನ್ನುವಂಥದ್ದು ತಂತ್ರಗಾರಿಕೆಯನ್ನ ಮಾಡ್ತಾ ಇದೆ. DK ಶಿವಕುಮಾರ್ ಅವರನ್ನ ಪ್ರಮುಖವಾಗಿ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಕೇವಲ 5 ಕಾರಣಗಳು ಪ್ರಮುಖವಾಗಿ. ಯಾಕೆ ಅಂತಂದ್ರೆ ಈಗ ನೋಡಿ, HDK CM ಆಗ್ಲಿಕ್ಕೆ DK ಶಿವಕುಮಾರ್ ಅಡ್ಡಿಯಾಗಿರ್ತಕ್ಕಂಥದ್ದಲ್ವಾ. ಹಾಗಾಗಿ ಪ್ರಮುಖ ಒಕ್ಕಲಿಗ ನಾಯಕನನ್ನಾಗಿ DK ಶಿವಕುಮಾರ್ ಈಗ ಹೊರಹೊಮ್ಮತಾ ಇದ್ದಾರೆ. ಇದು ಮೊದಲನೇ ಕಾರಣ. ಎರಡನೇ ಕಾರಣ, 2028ಕ್ಕೆ DKಶಿಯ ಶಕ್ತಿ ಮತ್ತಷ್ಟು ಹೆಚ್ಚಾಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇವೆ. ಈಗಲೇ CM ಆಗಬೇಕು ಅಂತ ಹೊರಟಿರ್ತಕ್ಕಂಥದ್ದು. 2028ರಲ್ಲಿ ಮತ್ತಷ್ಟು ಶಕ್ತಿಯನ್ನ ಪ್ರದರ್ಶನ ಮಾಡ್ತಾರೆ. DKಶಿ ಶಕ್ತಿಯನ್ನು ಕುಗ್ಗಿಸಬೇಕು ಅನ್ನುವಂಥದ್ದು JDSನ ಎರಡನೇ ಅಜೆಂಡಾ. ಮೂರನೇದು, ಆದಿಚುಂಚನಗಿರಿಯ ನಿರ್ಮಲಾನಂದ ಶ್ರೀಗಳು ಕೂಡ DK ಶಿವಕುಮಾರ್ ಬೆಂಬಲಕ್ಕೆ ನಿಂತಿರೋದ್ರಿಂದ ಓಪನ್ ಆಗಿ ಸ್ವಾಮೀಜಿಗಳ ಬೆಂಬಲ, ಸಮುದಾಯದ ಬೆಂಬಲ ಎಲ್ಲವೂ ಕೂಡ DK ಶಿವಕುಮಾರ್ಗೆ ಸಿಕ್ಕಿಬಿಡುತ್ತೆ. ನಾವು ಅದನ್ನ ಕಡಿಮೆ ಮಾಡಬೇಕು ಅನ್ನುವಂಥದ್ದು ಮೂರನೇ ಕಾರಣ. ನಾಲ್ಕನೇದು, ಒಕ್ಕಲಿಗ ದೊಡ್ಡ ನಾಯಕನಾಗಿ ಹೊರಹೊಮ್ಮತಾ ಇರತಕ್ಕಂಥ DK ಶಿವಕುಮಾರ್ ಈಗಾಗಲೇ, ಯಾಕಂದ್ರೆ ಕುಮಾರಸ್ವಾಮಿ 2 ಬಾರಿ CM ಆಗಿಬಿಟ್ಟಿದ್ದಾರೆ, DK ಶಿವಕುಮಾರ್ 1 ಬಾರಿ ಆಗ್ಲಿ ಅನ್ನುವಂಥ ಒಂದು ತೀರ್ಪಿಗೆ ಒಕ್ಕಲಿಗ ಮತದಾರರು ಬಂದುಬಿಟ್ಟಿದ್ದಾರೆ ಅನ್ನುವಂಥ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ. ಇದಲ್ಲದೆ ಈಗ DK ಶಿವಕುಮಾರ್ ಪರವಾಗಿರ್ತಕ್ಕಂಥ ಕ್ರೋಢೀಕರಣಗೊಳ್ತಾ ಇರ್ತಕ್ಕಂಥ 5ನೇ ಮತ್ತು ಅಂತಿಮ ಕಾರಣ ಏನು ಗೊತ್ತಾ? JDS ನಿದ್ದೆ ಕೆಡ್ತಿರ್ತಕ್ಕಂಥದ್ದು. ಈಗೇನೀಗ CM ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ನಡುವೆ ಕುರ್ಚಿ ಕಿತ್ತಾಟ ನಡೀತಾ ಇದೆ. ಅಧಿಕಾರ ಹಸ್ತಾಂತರದ ವಿಚಾರ ಚರ್ಚೆಗೆ ಬರ್ತಾ ಇದೆ. ಯಾವುದೇ ಕಾರಣಕ್ಕೆ ಶತಾಯಗತಾಯ ಸಿದ್ದರಾಮಯ್ಯ DK ಶಿವಕುಮಾರ್ಗೆ ಅಧಿಕಾರವನ್ನು ಕೊಡ್ತಾ ಇಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಕೂಡ DKಶಿ ಪರವಾಗಿ ನಿಂತಿಲ್ಲ ಅನ್ನುವಂಥದ್ದು ಮೇಲಿಂದ ಮೇಲೆ ಸಾಬೀತಾಗ್ತಾ ಇದೆ ಅಲ್ವಾ. ಒಕ್ಕಲಿಗರ ಮಠದ ಆದಿಚುಂಚನಗಿರಿ ಸ್ವಾಮೀಜಿಗಳು ಹೇಳಿದ್ರು ಕೂಡ ಅವರಿಗೆ ಸಿಗುವಂತಹ ಸಾಧ್ಯತೆಗಳು ಕ್ಷೀಣವಾಗಿದ್ದಾವೆ ಅನ್ನುವಂಥದ್ದು ಪರಿಸ್ಥಿತಿ ನಿರ್ಮಾಣವಾಗಿದೆ ಅಲ್ವಾ. ಈ ಹಂತದಲ್ಲಿ JDSಗೆ ನಿದ್ದೆಗೆಡಿಸಿರ್ತಕ್ಕಂಥದ್ದು, HD ಕುಮಾರಸ್ವಾಮಿಗೆ ನಿದ್ದೆಗೆಡಿಸಿರ್ತಕ್ಕಂಥದ್ದು, ಎಲ್ಲಿ ಇಡೀ ಒಕ್ಕಲಿಗ ಮತಗಳು ಈಗ DK ಶಿವಕುಮಾರ್ಗೆ ಸಿಗಲಿ ಅನ್ನುವಂಥ ಒಂದು ಸಿಂಪತಿಯನ್ನ ಹುಟ್ಟುಹಾಕ್ಬಿಡುತ್ತೋ, ಅವರ ಒಂದು ಅನುಕಂಪದ ಆಧಾರದ ಮೇಲೆ DK ಶಿವಕುಮಾರ್ ಪರ ಇಡೀ ಸಮುದಾಯ, ಇಡೀ ಸ್ವಾಮೀಜಿಗಳು, ಇಡೀ ಒಂದು ಮೈಸೂರು, ಹಳೆ ಮೈಸೂರು ಪ್ರಾಂತ್ಯ, ದಕ್ಷಿಣ ಕರ್ನಾಟಕ ನಿಂತು ಬಿಡುತ್ತೋ. ಯಾಕಂದ್ರೆ ನೋಡಿ, ಈ ತರದ ಆಗಲೇ ಆಲ್ರೆಡಿ ಒಂದ್ಸಲ ಆಗಿದೆ. ಇದೇ ಕುಮಾರಸ್ವಾಮಿ ಅವರ ಒಂದು ವಚನ ಭ್ರಷ್ಟತೆಯಿಂದ BS ಯಡಿಯೂರಪ್ಪನವರಿಗೆ ಒಂದು ಸಿಂಪತಿ ಕ್ರಿಯೇಟ್ ಆಗಿ ಅವರಿಗೆ ಒಂದು ಅಧಿಕಾರನ ಸಿಕ್ಕಿರ್ತಕ್ಕಂಥದ್ದು 2008ರಲ್ಲಿ ನಾವು ನೋಡಿದೀವಿ ಅಲ್ವಾ. ಈಗ ಸಿದ್ದರಾಮಯ್ಯನವರಿಂದ DK ಶಿವಕುಮಾರ್ಗೆ ಒಂದು CM ಗಿರಿ ಸಿಗ್ತಾ ಇಲ್ಲ ಅನ್ನೋ ಕಾರಣವನ್ನ ನೀಡಿ ಇಡೀ ಒಕ್ಕಲಿಗ ಸಮುದಾಯ ಅಥವಾ ಹಳೆ ಮೈಸೂರು ಭಾಗ DK ಶಿವಕುಮಾರ್ ಪರವಾಗಿ ಸಿಂಪತಿಯನ್ನ ತೋರಿಸಿ, ಅನುಕಂಪವನ್ನ ತೋರಿಸ್ಬಿಟ್ರೆ DK ಶಿವಕುಮಾರನ್ನ CM ಆಗ್ಲಿಕ್ಕೆ ತಡೆಯೋರು ಯಾರೂ ಇಲ್ಲ, ಸಾಧ್ಯನೇ ಇಲ್ಲ ಅನ್ನುವಂಥ ಒಂದು ದೊಡ್ಡ ಕಾರಣ JDS ನಿದ್ದೆ ಕೆಡಿಸಿದೆ. ಹಾಗಾಗಿ DK ಶಿವಕುಮಾರ್ ಅವರನ್ನ ಇವರು ಟಾರ್ಗೆಟ್ ಮಾಡಿದ್ದಾರೆ ಅನ್ನುವಂಥದ್ದು ಇಂದಿನ ಸ್ಪಷ್ಟ ಸುದ್ದಿ. ವೀಕ್ಷಕರು, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್.